ಪೆಟ್ರೋಲ್ ಹಿಡಿದು ಇಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಸಂತ್ರಸ್ತ ದಂಪತಿಗಳು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ವ್ಯಾಪ್ತಿಯ ಬಾಡೇನಹಳ್ಳಿ ಗ್ರಾಮದಲ್ಲಿ ಇರುವ ನಿವೇಶನ ಕಸಿದುಕೊಂಡು ಮನೆ ಕೆಡವಿ ಕುಟುಂಬವೊಂದು ಬೀದಿಗೆ ಬಿದ್ದಿರುವ ಘಟನೆ ಇತ್ತೀಚೆಗೆ ತಡವಾಗಿ ಬೆಳಕಿಗೆ ಬಂದಿದೆ. ಇವರು ಆರೋಪ ಮಾಡ್ತಾರೆ, ನನಗೆ ಆಸ್ತಿ ಇದೆ, ಹಂಗೆ ಯಾವುದೋ ಆ ಥರದ್ದು ಏನಿಲ್ಲ. ನನ್ನೇ ಸಪ್ರೇಟ್ BPL ಗಾಡಿ ಇದೆ, ಗ್ಯಾಸ್ ಗಾಡಿ ಇದೆ, ನನಗೆ ಯಾವುದೋ ಜಮೀನು ಇಲ್ಲ. ಇಷ್ಟೆಲ್ಲೇ ವಾಸ ಇರೋದು ನಾನು. ಈಗ ಕಿತ್ತಾಕಿ ಅಲ್ಲೇ 2 ತಿಂಗಳಾಯ್ತು, ಯಾವುದೋ ನಾನು ಎತ್ತಕ್ಕೋಯಿಲ್ಲ, ಎಲ್ಲ ಅಲ್ಲೇ ಬಿದ್ದಿದೆ. ಅಲ್ಲೇ 5-6 ವರ್ಷದಿಂದ ಇದೆ ಸರ್. ಸಂತ್ರಸ್ತ ರಾಘವೇಂದ್ರ ಮಾತನಾಡಿ, ಸುಮಾರು ವರ್ಷಗಳಿಂದ ಬಾಡೇನಹಳ್ಳಿ ಗ್ರಾಮದ ನಿವೇಶನದಲ್ಲಿಯೇ ಚಿಕ್ಕದೊಂದು ಮನೆ ನಿರ್ಮಿಸಿಕೊಂಡು ಹೆಂಡತಿ ಹಾಗೂ 2 ಮಕ್ಕಳು ಜೀವನ ನಡೆಸುತ್ತಿದ್ದೆವು. 2022ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದೇನೆ. ಆದರೆ ಅಧಿಕಾರಿಗಳು ನನ್ನ ಬಳಿ ಮೂಲ ದಾಖಲಾತಿ ಇಲ್ಲವೆಂದು ನಾನು ಇದ್ದಂತಹ ವಾಸದ ಮನೆಯನ್ನ ತೆರವುಗೊಳಿಸಿದ್ದಾರೆ. 1 ಸೂರನ್ನ ಕಳೆದುಕೊಂಡು ನಮ್ಮ ಕುಟುಂಬವು ಬೀದಿಗೆ ಬಂದಿದ್ದೇವೆ ಎಂದು ಕಚೇರಿ ಮುಂಭಾಗ ಪೆಟ್ರೋಲ್ ಹಿಡಿದುಕೊಂಡು ಕುಟುಂಬ ಸಮೇತ ಪ್ರತಿಭಟನೆ ಕಣ್ಣೀರಿಟ್ಟಿದ್ದಾರೆ. ಸಾರ್ವಜನಿಕ ಆಸ್ತಿನ ಈಗ 5 ನಾನು 6 ಮಾಡ್ಬೋದಂತೆ, ಆದ್ರೆ 5ನೇದ್ರಾಗ ಇರಂಗೆ 5 ಮಾಡ್ಕೊಡಕ್ ಚಾನ್ಸ್ ಇಲ್ವಂತೆ. ಇದು ನ್ಯಾಯ ಏನೋ? ಇದು ಕೇಳಾರ ಯಾರು? ನಮ್ಮ ಸಂಸಾರ ಬೀದಿ ಬಿದ್ದಿದೆ. ನನಗೆ 2 ಮಕ್ಕಳು, ಒಬ್ಬ ಗಂಡು ಹುಡುಗ 5 ವರ್ಷನೋ, ಒಂದು ಹೆಣ್ಣು ಹುಡುಗಿ 2.5 ವರ್ಷ. ನಮ್ಮ ಸಂಸಾರ ಬೀದಿ ಬಿದ್ದು 2 ತಿಂಗಳಾಯ್ತು. ಕೇಳಿದ್ರೆ ಕೋರ್ಟಿಗೆ ಐತೆ, ಕೇಸ್ ತಗೊಂಡಿರ್ತಾರೆ. ಕೋರ್ಟಿಗೆ ನಡಿಬೇಕಾದ್ರೆ ಈ PDO ಮಾತ್ರ ಬಂದು ಅಳತೆ ಮಾಡ್ಬೋದು. PDO ತಪ್ಪು ಮಾಡಿದ್ದ ಯಾರು ಕೇಳಾರ? ಯಾರು? ಮೇಲಧಿಕಾರಿಗಳು. ಮೇಲಧಿಕಾರಿಗಳಿಗೆ ಎಷ್ಟು ಸತಿ ಬಂದು ದೂರು ಕೊಡೋಣ, ಎಷ್ಟು ಸತಿ ಬಂದು ಕಾಣೋಣ? ತಿರುಗಿ ನನಗೆ ಸಾಕು ಆಗಿದ್ದೀನಿ. ಈಗ ಹೇಳ್ಬೇಕು ಅಂದರೆ ನಾನು ಪೆಟ್ರೋಲ್ ಇಕ್ಕೊಂಡಾಗಿ ಕೂತಿದ್ದೀನಿ ಇಲ್ಲಿ. ನಾನು ಪೆಟ್ರೋಲ್ ಇಕ್ಕೊಂಡು ಬೆಂಕಿ ಇಕ್ಕೊಂಡ್ರೆ ನನಗೆ ಇದು ತಿರಲ್ಲ. ಈಗ 100 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಐತಿ. ನಾನು ಜೀಪ್ ಕೆಲಸ ಮಾಡಿ, ಅಡಿಕೆಕಾಯಿ ಕೆಲಸ ಮಾಡಿ 3-4 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದೆ ಶೆಡ್. ಈಗ ಉಳಿಸಿದಾರಲ್ಲ, ಏನೋ ರೆಕಾರ್ಡ್ಸ್ ಇಲ್ಲ ಅಂದ್ರೆ ಈ ಭಾರತದಲ್ಲಿ ಬಳಗಿಲ್ವಾ? ಈ ಕರ್ನಾಟಕದಲ್ಲಿ ಜೀವಿಸಂಗಿಲ್ವಾ? ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಾತನಾಡಿ, ಸಂತ್ರಸ್ತರಿಗೆ ಆದಷ್ಟು ಶೀಘ್ರವಾಗಿ ನಿವೇಶನ ಹಂಚಿಕೆ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ KR ವೆಂಕಟೇಶ್, PDO ತನುಜಾ ಬೆನಕಟ್ಟಿ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು. ಇವನಿಗೆ ಜಾಗ ಸಿಕ್ತು, ಇಲ್ಲಿ ನಾನು ಹಾಕೊಂಡು ಇಲ್ಲಿ ಹೊರಟಾಯ್ತು ಸರ್. ನಾನು ಮಾಡಿಕೊಡ್ತಾರ ಅಂತ ಒಪ್ಕೊಂಡೆ ಸರ್. ಇವನು 3ನೇ ನಿವೇಶನ ದೇವಸ್ಥಾನಕ್ಕೆ ಮಾಡ್ಕೊಂಡು ಸಂಘ ಯಾರವ ಇವನು ಕಲ್ಕಿತ್ತಾಕ್ತ. ನಾನು PDO ಹೇಳಿದೆ, ಮೇಡಮ್ ಹಿಂಗೆ ಕಲ್ಕಿದ್ದಾಕಿದ್ದಾರೆ, ಹಿಂಗೆ ಆಗೋಯ್ತು ಮೇಡಮ್ ಅಂತ ಹೇಳಿದೆ. ನಮ್ಮ ಬಾಣನಹಳ್ಳಿ ಸವಾಸ್ಗೂ ಬರಲ್ಲ, ಏನಿಲ್ಲ ಅಂತ ಹೇಳಿ ಇವನು 6 ಏನಿದ್ದಾನೆ ಇಲ್ಲಿ ತೋರಿಸಿರಲ್ಲ, ಇವ್ನಿಗೆ 5 ಅಡಿ ಕಡಿಮೆ ಮಾಡಿ ಎಲ್ಗಾರ ಬರಲಿ ಅವ್ನಿಗೆ ಬಂದು ನನ್ನ ಮೇಲೆ ಪೊಲೀಸ್ ಮೇಲೆ ಇದು ಕರ್ಕೊಂಬಂದು ಇದು ದೌರ್ಜನ್ಯ ಮಾಡಿಸ್ತಾರೆ ಸರ್. ಯಾಕಪ್ಪ ನೀನು ತಕ್ಕೊಳಪ್ಪ, ಯಾಕೆ ಒಪ್ಕೊಂಡಿದ್ದೆ, ಯಾಕೆ ತಕ್ಕಂತ ಇಲ್ವಂತೆ, ಹಂಗೆ ಅಂತ ಕೇಳಕ್ಕೆ ಹಿಡಿದ್ರು ಸರ್. ನಾನು ಇರೋದೇ 5ರಾಗೆ ಸ್ಕೆಚ್ ಪ್ರಕಾರ ಅಳತೆ ಮಾಡಿಸಿ, ನಾನು ಏನಾದ್ರು ತಪ್ಪು ಮಾಡಿದರೆ ನನ್ನ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅಂತ ಹೇಳಿದೆ. ಅಲ್ಲಿಗೆ ಸುಮ್ಮನಾದ್ರು ಸರ್ ಪೊಲೀಸ್ನವರು. ಇವನಿಗೆ ನಿನಗೆ ನಿವೇಶನ ಇದ್ರು ಸರ್, ಜಾಗ ಇದ್ರು ಇವನ ಕಡೆಯಿಂದ ಇದು ಮಾಡಿ ಕೋರ್ಟ್ ಪರ್ಯಾಯವಾಗಿ ಏನಾದರೂ ಬೇರೆ ಕಡೆ ಬೇಕಾದ್ರೆ ಅಲ್ಲಿ ನಿವೇಶನ ಹಂಚ್ತೀವಲ್ಲ, ಅದನ್ನ ಬೇಕಾದ್ರೆ ಪರ್ಯಾಯ ಮಲ್ಕೊಂತವ್ರಂತೆ. ಬಾಡಿಗೆ ಮನೇಲಿ ಇದ್ದೀವಿ, ಬೀದಿಲಿ ಮಲ್ಕೊಂತೇವೆ. ಸ್ಥಾನಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಇದು ಮಾಡೈತೆ, ತಾತ್ಕಾಲಿಕವಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ ಅಮ್ಮ. ಈಗ ಅಲ್ಲಿ ಈಗಾಗಲೇ ನಿವೇಶನ ಪಕ್ಕದ ಗ್ರಾಮದಲ್ಲಿ ಏನಾದರೂ ನಿವೇಶನ ಹಂಚೋದಕ್ಕೆ ನಾವು ವಿಂಗಡಿಸ್ತಾ ಇದ್ವಿ. ಅದರಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಕಾನೂನು ರೀತಿ ಅವರಿಗೆ ಗ್ರಾಮ ಸಭೆ ಮೂಲಕ ಅವ್ರಿಗೆ ಆಯ್ಕೆ ಮಾಡಿಸಿ ಕ್ರಮ ವಹಿಸ್ತೀವಿ. ಎಷ್ಟು ದಿನದಲ್ಲ ಬಾ ಸರ್ ಇದು? ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ಕಲ್ಲೆಲ್ಲ ಹಾಕಿದೆ, ನಂಬರ್ ಹಾಕಿದ್ಮೇಲೆ ಗ್ರಾಮ ಸಭೆ ಹಂಚಿಕೆ ಮಾಡ್ತೀವಿ. ಹಂಚಿಕೆ ಮಾಡಿದ್ಮೇಲೆ ಅವ್ರನ್ನ ಫಲಾನುಭವಿ ಆಯ್ಕೆ ಮಾಡಿದ್ರೆ ಕ್ರಮ ವಹಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.